ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಇವತ್ತಿನ ರೆಸಿಪಿ ಒಳಗೆ ನಾನು ಕಾರ್ನ್ ಪಡ್ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ನಾನು ಒಂದು ಬೌಲ್ನಷ್ಟು ಸ್ವೀಟ್ ಕಾರ್ನ ತೊಗೊಂಡೇನಿ. ಇವನ್ನ ನಾನು ಕುದಿಸಿಲ್ಲ, ಹಸಿವನ್ನು ತೊಗೊಂಡೇನಿ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಫಸ್ಟಿಗೆ ನಾನು ಇದರೊಳಗಿಂದ ಅರ್ಧ ಬೌಲ್ನಷ್ಟನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಮತ್ತು ಅರ್ಧ ಬೌಲ್ನಷ್ಟು ಹಂಗೆ ಯೂಸ್ ಮಾಡ್ಕೋತೀನಿ. ಮಿಕ್ಸಿಗೆ ನೀರದು ಹಾಕೋದು ಬೇಡ, ಜಸ್ಟ್ ಕಾಳನ್ನ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣಂತ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡಿರಿ. ಸೊ ನಾನಿಲ್ಲೇ ಪೇಸ್ಟ್ ಮಾಡ್ಕೊಂಡು ಬಂದೇನಿ ನೋಡಿರಿ. ನುಣ್ಣಗಂದ್ರೆ ನುಣ್ಣಗೆ ಪೇಸ್ಟ್ ಆಗಿರಬೇಕು. ಜಾಸ್ತಿ ಹಿಟ್ಟು ನೆನೆಸ್ಬೇಕನ್ನಂಗಿಲ್ಲ, ಏನಿಲ್ಲ. ಭಾಳ ಈಸಿ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಸೊ ನಾನು ರುಬ್ಬಿದ್ದನ್ನಷ್ಟು ಒಂದು ಬೌಲಿಗೆ ತಗೊಳತ್ತೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ನೋಡ್ರಿ. ಭಾಳ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಾಗ ಪಟ್ಟಂತ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದು, ಪಟ್ಟಂತ ಹೇಳಿ ಪಡ್ಡ ಹಾಕಿಬಿಡೋದು ನೋಡ್ರಿ. ಭಾಳ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗ್ತೈತಿ. ಈ ಮಳೆಗಾಲಕ್ಕೆ ಇನ್ನೂ ಟೇಸ್ಟಿಯಾಗಿ ಬರ್ತೈತಿ. ಟಿಫನ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು, ಸಂಜೆ ಸ್ನ್ಯಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು. ಸೊ ಅರ್ಧ ಬೌಲ ಪೇಸ್ಟ್ ಮಾಡ್ಕೊಂಡೇನಿ, ಇನ್ನು ಅರ್ಧ ಬೌಲ್ ಕಾಳು ಹಂಗೆ ಹಾಕ್ಕೊಂಡೇನಿ. ನೆಕ್ಸ್ಟ್ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಮೀಡಿಯಮ್ ಸೈಜಿದ್ದ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಮತ್ತು ಒಂದು 2ರಿಂದ 3 ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡೇನಿ. ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡೇನಿ. ನೀವು ಮೆಣಸಿನ್ಕಾಯಿ ಪೇಸ್ಟು ಕೂಡ ಹಾಕ್ಕೋಬೋದು. ನೆಕ್ಸ್ಟ್ ನಾ ಇದಕ್ಕೆ ಒಂದು ಗಿರ್ದ ಚಮಚದಷ್ಟು ಜೀರಿಗೆ ಕಾಳು ಹಾಕ್ಕೊಂಡೇನಿ. ಮತ್ತು ಒಂದು 1/2 ಟೀ ಸ್ಪೂನ್ನಷ್ಟು ನಾನು ಒಣ ಖಾರನ ಹಾಕ್ಕೊಂಡೇನಿ. ಬೇಕಿದ್ರೆ ನೀವು ಯಾವುದಾದ್ರೂ ಒಂದು ಖಾರನೂ ಯೂಸ್ ಮಾಡ್ಕೋಬೋದು, ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ಒಂದು 1/4 ಚಮಚದಷ್ಟು ನಾನು ಅರಿಶಿನ ಪೌಡರನ್ನು ಹಾಕ್ಕೊಂಡೀನಿ. ಇದಾದಮೇಲೆ ಟೇಸ್ಟಿಗೆ ನೋಡಿರಿ ಎಷ್ಟು ಬೇಕೋ ಅಷ್ಟು ನಾ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳತ್ತೀನಿ. ಈಗ ನೆಕ್ಸ್ಟ್ ನಾ ಇದಕ್ಕೆ 2 ಸ್ಪೂನ್ನಷ್ಟು ನಾನು ಟೀ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೀನಿ ಮತ್ತು 2 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತೀನಿ. ನಿಮಗೆ ಮತ್ತೆ ಹಿಟ್ಟಿಂದ ನೆಸಸರಿ ಇದ್ರೆ ಎರಡೂ ಕೂಡ ಈಕ್ವಲ್ ಆಗೇನ ಹಾಕೋರಿ, ಒಂದೇ ಹಿಟ್ಟನ್ನು ಯೂಸ್ ಮಾಡಬೇಡ್ರಿ. ಸೊ ಹಿಟ್ಟುಗಳನ್ನ ಹಾಕೊಂಡ್ಮೇಲೆ ಚಲೋ ಹೊತ್ನಂಗೆ ಮಿಕ್ಸ್ ಮಾಡೋಣ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ನಾವು ನಾರ್ಮಲ್ ಪಡ್ಡಿ ಮಾಡ್ತೀವಲ್ಲ ಆ ಥರ ಬ್ಯಾಟರ್ ಇದು ಆಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಆಗಬೇಕು. ಸೊ ಈಗ ಇದು ಈ ಕನ್ಸಿಸ್ಟೆನ್ಸಿಗೆ ಐತಿ. ಇದಕ್ಕೆ ನಾವು ಒಂದು 2ರಿಂದ 3 ಟೀ ಸ್ಪೂನ್ನಷ್ಟು ಅಷ್ಟ ನೀರನ್ನು ಹಾಕಿ ಒಂದು ಥಿಕ್ ಬ್ಯಾಟರ್ನ ರೆಡಿ ಮಾಡ್ಕೋತೀನಿ. ಭಾಳ ಅಳಕಾತಂದ್ರೆ ಪಡ್ಡ ಚಲೋ ಬರೋಂಗಿಲ್ಲ. ಸೊ ಹಾಗಾಗಿ ನಾ ಇದಕ್ಕೆ ಒಂದು 2 ಟೀ ಸ್ಪೂನ್ನಷ್ಟು ಅಷ್ಟು ನೀರು ಹಾಕ್ಕೊಂಡು ಒಂದು ಥಿಕ್ ಬ್ಯಾಟರ ರೆಡಿ ಮಾಡ್ಕೊಂಡೀನಿ. ಈ ಸೈಡ್ ಬ್ಯಾಟರ್ ರೆಡಿ ಆತೈತಿ. ಇನ್ನೊಂದು ಸೈಡ ನಾನು ಪಡ್ಡಿನ ಹಂಚನ್ನ ಕಾಯಕ್ಕೆ ಇಟ್ಕೊಂಡೇನಿ ಗ್ಯಾಸ್ ಮೇಲೆ. ಸೊ ನೋಡಿರಿ, ಬ್ಯಾಟರ್ ಅಂತೂ ರೆಡಿ ಆಗೈತಿ. ಈಗ ತವಾ ಕಾದ ತಕ್ಷಣ ಪಡ್ಡ ಹಾಕ್ಕೊಳ್ಳೋಣಂತ. ಭಾಳ ಟೇಸ್ಟಿ ಅಂದ್ರೆ ಟೇಸ್ಟಿ ಆಗ್ತಾವೆ ನೋಡಿರಿ. ಮತ್ತು 5 ನಿಮಿಷದಾಗ ಪಡ್ಡ ರೆಡಿ ಆಗಿಬಿಡ್ತಾವೆ. ನೀವು ಒಂದು ಸಲ ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ಸೊ ಬರ್ರಿ, ಪಡ್ಡಿನ ಹಂಚ ಕಾದೈತಿ. ಈಗ ಪಡ್ಡು ಹಾಕ್ಕೊಳ್ಳೋಣಂತ. ತವಾ ಕಾದ್ಮೇಲೆ ಇದಕ್ಕೆ ಫಸ್ಟಿಗೆ ಒಂಚೂರು ನಾವು ಎಲ್ಲ ಕಡೆನೂ ಎಣ್ಣೆನ ಹಚ್ಕೊಳ್ಳೋಣಂತ. ಈ ಥರ ಎಣ್ಣೆ ಹಚ್ಕೊಳ್ಳೋದ್ರಿಂದ ಪಡ್ಡ ಲಘು ಬಿಟ್ಕೊಂಡು ಬರ್ತಾವಂಥೇಳಿ. ನೆಕ್ಸ್ಟ್ ಎಲ್ಲ ಪಡ್ಡನ್ನು ಹಾಕ್ಕೊಳ್ಳೋಣಂತ. ಸ್ಪೂನ್ಲೆ ಈ ಥರ ಒಂದು ಸೈಡ ಪಡ್ಡನ್ನು ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಒಂದು ಸಲ ಎಣ್ಣೆನ ಲೈಟಾಗಿ ಬಿಟ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣಂತ. ಆಮೇಲೆ ಹೊಳಿಸಾಕಿ ಮತ್ತು ಪಡ್ಡನ್ನು ಬೇಯಿಸೋಣಂತ. ಬಿಸಿ ಬಿಸಿಯಾಗಿ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಇರ್ತೈತಿ. ಇದಕ್ಕೆ ಸೈಡಿಗೆ ಮತ್ತು ಚಟ್ನಿ ಬೇಕಂತಿಲ್ಲ, ಜಸ್ಟ್ ಹಂಗೆ ಪಡ್ಡನ್ನು ಸರ್ವ್ ಮಾಡಿದ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೊ ಒಂದು ಸೈಡ ರೋಸ್ಟ್ ಆಗ್ಯಾವು, ಇನ್ನೊಂದು ಸೈಡ ನಾನು ಹೊಳಿಸಿ ಹಾಕ್ಕೊಂಡು ಬೇಯಿಸ್ಕೊಳಕತ್ತೀನಿ. ಭಾಳ ಕ್ವಿಕ್ಕಾಗಿ ಹೊಳ್ತಾವೆ ನೋಡಿರಿ. ಭಾಳ ಕ್ರಿಸ್ಪಿಯಾಗಿ ಇರ್ತಾವೆ, ಮಸ್ತ್ ಟೇಸ್ಟ್ ಇರ್ತಾವೆ. ಬರ್ರಿ ನಾ ಈಗ ಇವನ್ನ ಅಷ್ಟೂ ಟರ್ನ್ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಭಾಳ ಕಡಿಮೆ ಇಂಗ್ರೀಡಿಯೆಂಟ್ನಾಗ ಕ್ವಿಕ್ ಆ್ಯಂಡ್ ಈಸಿಯಾಗಿ ಟಿಫನ್ ಬಾಕ್ಸ್ ರೆಸಿಪಿ ರೆಡಿ ಆಗಿಬಿಡ್ತೈತೆ ನೋಡಿರಿ. ಕಾರ್ನ್ ಅಂದ್ರೆ ಮಕ್ಕಳು ಮೊದಲು ಭಾಳ ಇಷ್ಟಪಟ್ಟು ತಿಂತಾರೆ. ಈ ಥರ ವೆರೈಟಿ ಈಗ ಮಾಡಿಕೊಟ್ರಂತೂ ತೀರಾ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಸೊ 2 ಸೈಡು ಚಲೋತ್ನಂಗೆ ಕ್ರಿಸ್ಪಿಯಾಗಿ ರೋಸ್ಟ್ ಆಗೋ ಮಟ್ಟ ರೋಸ್ಟ್ ಮಾಡ್ಕೊಂಡು ನಾನು ನಿಮಗೆ ತೋರ್ಸಾತೇನೆ ನೋಡಿರಿ. ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕಾರ್ನ್ ಪಡ್ಡ ರೆಡಿ ಆಗಿಬಿಟ್ಟವು. ಸೊ ಬರೀ ಈಗ ಇವನ್ನ ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಇದಕ್ಕೆ ಯಾವುದೇ ಸಾಸು ಬೇಕಿಲ್ಲ, ಚಟ್ನಿ ಸಾಂಬಾರು ಬೇಕಿಲ್ಲ. ಇಷ್ಟನ್ನು ಸರ್ವ್ ಮಾಡಿರಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಬರೀ ಒಂದು ಪ್ಲೇಟಿಗೆ ಇವನ್ನ ಈಗ ನಾವು ಸರ್ವ್ ಮಾಡ್ಕೊಳ್ಳೋಣಂತ.
ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿಯಾಗುವಂಥ ಟೇಸ್ಟಿಯಾಗಿರುವ ಕಾರ್ನ್ ಪಡ್ಡ ರೆಡಿ ಆಗ್ಯಾವ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳ ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.